ಯಾಕೆ ನೀನು ನನ್ನ ಸಾವಿರ ಮನೆ ನಿಂಗೆ ಎಷ್ಟಾಗಿದಾವ ನೋವು? ಏನೋ ಗೊತ್ತ ನಿಮ್ಗೆ ನನ್ನ ನೋವು. ನೋಡು ಸುಮ್ಮನಿರೋ, ಅವ್ರ ಮುಖ ನೋಡಲ್ಲಿ, ಅವ್ರಿಗಿರೋ ನೋವು ನಿನ್ಗೆ ಇದೆಯೇನೋ? ಸಾಯಕ್ಕೆ ಹೋಯ್ತಿಯಲ್ಲೋ ನೀನು. ಕಷ್ಟ ನಿಮ್ಗೆ ಏನೋ ಗೊತ್ತು. ಅವ್ರ ಕಷ್ಟ ನಿಂಗೆ ಗೊತ್ತಾ? ಅವ್ರ ಕಷ್ಟ ಏನಂತ ಗೊತ್ತೇನೋ ನಿನಗೆ? ಅವ್ರು ನೋಡು ನಗಾಡ್ಕೊಂಡಿದ್ದಾರೆ. ಸಾಯಕ್ಕೆ ಹೋಯ್ತಿಯಲ್ಲ, ಒಂದು ಸಿಂಪಲ್ ಒಂದು ಯಾವುದೋ ಒಂದು ನೋವಿಗೋಸ್ಕರ ಸಾಯ್ತಿರಲ್ಲ. ಅವ್ರ ಮನದಲ್ಲಿ ಎಷ್ಟು ನೋವಿದಾವೆ ಗೊತ್ತಾ? ಕೈ ಕೊಟ್ಲು, ಮನೆಗೆ ಹೋಗಂಗಿಲ್ಲ. ನನ್ನ ಸಾವಿರ ಅದಾವ ಕಣೋ. ಸಾವಿರ ಅಲ್ಲ ಕಣೋ, ಅದಕ್ಕಿಂತ ಒಂದು ಜಾಸ್ತಿನೇ ಇದೆ ಅವ್ರದ್ದು. ಆದರೂ ಅವ್ರು ನಕ್ಕೋತ ಬಾಳ್ತಾ ಇದ್ದಾರೆ ಜೀವನದಲ್ಲಿ. ನೋಡಿ ಕರಿಯೋ ಅವ್ರನ್ನ. ಸಾಯಕ್ಕೆ ಹೋಯ್ತಿಯಲ್ಲೋ ನೀನು, ಏನೋ ಆಗಿದೆ ನಿಂಗೆ. ಆತನ ಕಷ್ಟ ಏನೋ ಗೊತ್ತು ನಿಂಗೆ. 20 ವರ್ಷ ಆಯಿತು ಮದುವೆಯಾಗಿ. ಇವಾಗ ಆತನ ಹೆಂಡ್ತಿ ತವ್ರ ಮನೇಲಿ ಹೋಗಿ ಕೂತ್ಕೊಂಡಿದ್ದಾರೆ. 10 ವರ್ಷದ ಮಗ ಇದ್ದಾನೆ. ಮಗನ್ನು ಕೂಡ ನೋಡೋಕ್ಕಾಗ್ತಿಲ್ಲ ಅವರಿಗೆ. ಅಂಥ ಕಷ್ಟಗಳು ಇಟ್ಕೊಂಡು ಇಲ್ಲಿ ಜೀವನ ನಡೆಸ್ತಾ ಇದ್ದಾನೆ. ಸಿಂಪಲ್ ಒಂದು ಯಾವುದೋ ಒಂದು ಹುಡುಗಿ ಕಷ್ಟ ಅಂತೇಳಿ ಸಾಯಕ್ಕೆ ಹೋಗ್ತಾ ಇದೆಯಲ್ಲೋ ನೀನು. ಮಗ ನಿಜ ಹೇಳ್ತಾ ಇದೀಯನೋ? ಕೇಳೋವ್ರಿಗೆ ಗೊತ್ತಾಗುತ್ತೆ. ಏನೋಣ ಇದು? ಒಂದಿನೂ ಒಲಿ ನಿನ್ನ ನೋವಿದೆ ಅಂತ ಹೇಳ್ಕೊಂಡಿಲ್ವ ಅಣ್ಣ ನಮ್ಮ ಜೊತೆ? ಇಷ್ಟು ದಿನಿದ್ದು ಒಂದೇ ಒಂದು ನೋವು ಇದೆ ಅಂತ. ಏನೇ ಕಷ್ಟ ಬಂದ್ರು ಯಾವಾಗ್ಲೂ ಹಿಂಗೆ ನೆಗಾಡ್ಕೊಂಡ ಇರ್ತೀಯಲ್ವ ಅಣ್ಣ? ಏನೇ ಕಷ್ಟ ಬಂದ್ರು ನಮ್ಮ ದುಃಖ ನಮ್ಮ ನೋವು ನಮಗಿರ್ಬೇಕು. ನಾನು ನಿನ್ನ ಥರನೇ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆ. ಬಟ್ ನನಗೊಬ್ರು ತಿಳಿ ಹೇಳಿದ್ರು, ಅದಲ್ಲಪ್ಪ ತಪ್ಪು, ನೀನು ಒಂದು ಜೀವನ ಮಾಡು, ನೀನೊಂದು ಸಾಧನೆ ಮಾಡು. ನಿನ್ನ ಅಂತ ನಂಬ್ಕೊಂಡಿರೋರು ತಂದೆ ತಾಯಿ ತಮ್ಮ ಬಂಧು ಬಳಗ ಇನ್ನೂ ನೀನು ನಂಬ್ಕೊಂಡಿರೋರು ಇದ್ದರೆ ಅವ್ರನ್ನ ನಂಬಿ ಜೀವನ ಮಾಡು. ಓದ್ಲಿ ಹೆಂಡ್ತಿ ಅಂತ ನೀನು ಈ ಥರ ಸೂಸೈಡ್ ಮಾಡ್ಕೋಬೇಡ ಅಂತ ನನಗೂ ಒಂದು ಹೇಳಿದರು. ಬಟ್ ನಾನು ಹೇಳೋದು ಕೇಳು, ಜೀವನ ಮಾಡೋಕ್ಕೆ ಬೇಜಾನಿದ್ದೇವೆ. ಬಿಟ್ಟಾಕೋ ನನ್ನ ಮಗಂದು ನನ್ನ ಹೆಂಡ್ತಿದ್ದು ಇವತ್ತಿಗೂ ನಾನು ನೆನಪು ಮಾಡ್ಕೊಂಡ್ರೆ ಒಂದೊಂದು ಟೈಮ್ ನಾನು ಬೆಳ್ತಕ್ಕ ನಿದ್ದೆ ಮಾಡಲ್ಲ, ಒಂದೊಂದು ಟೈಮ್ ಊಟ ಮಾಡಲ್ಲ ಗುರು ನಾನು. ಬಟ್ ಯಾರ ಹತ್ರ ಏನು ಹೇಳ್ಕೊಂಡ್ರೆ ಏನಿದೆ ಹೇಳೋ, ನೊಕ್ಕಂತ ಇರ್ಬೇಕು. ಇವತ್ತು ಅವ್ರು ಹೋಗಿದಾರಂತ ನಾನೇನು ಸತ್ತಿದ್ದೀನಿ, ಬದುಕಿದ್ದೀನಲ್ಲ. ಇವತ್ತು ನಾನು ಕಷ್ಟಪಟ್ಟು ಒಂದು ಆಟ ತಗೊಂಡು ಜೀವನ ಮಾಡ್ತಾಯಿದ್ದೀನಿ. ಎಬ್ಬಟ್ಟು ನಾನು ಎಜುಕೇಷನ್ ಮಾಡಿದವರು 60,000 ರೂಪಾಯಿ ಸಂಬಳ ತಗೊತಾರೋ ಇಲ್ಲ ಗೊತ್ತಿಲ್ಲ. ಇವತ್ತು ಒಂದು ತಿಂಗಳಿಗೆ 60,000 ರೂಪಾಯಿ ಪೇಮೆಂಟ್ ತೊಗೊತೀನಿ ಒಂದು ಆಟೋದಾಗ. ನಾನು ಅದ್ರಂಗೆ ಕಷ್ಟಪಟ್ಟು ಜೀವನ ಮಾಡು, 4 ರೂಪಾಯಿ ದುಡ್ಡು ಸಂಪಾದನೆ ಮಾಡೋ. ಇವತ್ತು ಅವಳು ಹೋಗ್ಯಾಳ ಅಂತಂದರೆ ಅವಳಂತೇಳಿ ಇನ್ನೊಬ್ಬಳು ಸಿಗ್ತಾಳೋ ನಿನಗೆ? ತಂದೆ ತಾಯಿ ಸಿಗಲ್ಲೋ? ತಂದೆ ತಾಯಿ ಸಿಗ್ತಾರೇನೋ ನಿನಗೆ? ಎಷ್ಟು ಕೋಟಿ ಕೊಟ್ಟರೆ ಸಿಗಲ್ಲೋ ತಂದೆ ತಾಯಿನ ಬಿಟ್ಟು ಯಾವತ್ತೂ ಈ ಥರ ಮಾಡ್ಕೊಬೇಡ. ಇರಲಿ ಬೇಡ, ಈ ಥರ ಮಾಡ್ಕೊಬೇಡ. ನಮ್ಮ ಒಂದು ವಿಶ್ವಾಸ ಫ್ರೆಂಡ್ಶಿಪ್ ಅಂತ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡು ಜೀವನ ಮಾಡೋ. ಬಿಡೋ ಇದು ಮಾಡೋ. ಏನೋ ಕಷ್ಟ ಇದ್ರೆ ನಾವು ಅದೀವಿ, ಹೆಲ್ಪ್ ಮಾಡ್ತೀನಿ. ಸತ್ತೋದ್ರೆ ಜೀವನ ಮುಗಿದು ತನಕ ಬಿಡೋ ಬಸವ. ಜೀವನ ದೊಡ್ಡದಿದೆ ಪ್ರಪಂಚ. ಬದುಕು ಬಾ ಹೋಗೋಣ. ಜೀವನದಲ್ಲಿ ತುಂಬ ಕಠಿಣವಾದ ಸಮಸ್ಯೆಗಳು ಬರುತ್ತವೆ. ಹಾಗಂತ ಯಾರನ್ನೂ ದೂರಬೇಡಿ. ಏಕೆಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದ ಪಾತ್ರವನ್ನು ಒಳ್ಳೆಯ ನಟನಿಗೆ ಮಾತ್ರ ನೀಡುತ್ತಾನೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅನ್ವಯಿಸುತ್ತದೆ. ಅಭಿ ಪಿಕ್ಚರ್ ಬಾಕಿ